ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸತ್ಯ ಏನಿದು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಇಲ್ಲಿ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಆಲ್ಮೋಸ್ಟ್ ರೆಡಿ ಆಗೋಗಿದೆ. ಮೇಕಿಂಗ್ ಎಲ್ಲ ಮಾಡಬೇಕು ಅಂತ ಬಂದಿದ್ವಿ. ಜಾಗ ಹೆಸರು ಉತ್ಸವ ಬಿರಿಯಾನಿ ಅಂತ ಹೇಳ್ಬಿಟ್ಟು ಹೊರಗಡೆ ನಿಂತ್ಕೊಂಡ್ರೆ ಘಮ ಮೂಗ್ ಬಡಿತಾ ಇದೆ. ಅದು ಸಿಕ್ಕಾಪಟ್ಟೆ ಜನ ಬೇರೆ ಹಂಗೆ ನುಗ್ತಾ ಇದಾರಲ್ಲ. ಪರ್ಮಿಷನ್ ಆಗ್ಬೇಕು ಫಸ್ಟ್. ಈಗ ಈ ಜಾಗ ಬಂದ್ಬಿಟ್ಟು ಅಂಬೇಡ್ಕರ್ ಕಾಲೇಜ್ ಆಪೋಸಿಟ್ ನಲ್ಲೇ ಇದೆ, ನಾಗರಬಾವಿನಲ್ಲಿ, ಡೆಡ್ ಆಪೋಸಿಟ್. ಸೊ ಇಲ್ಲಿ ಲಿಮಿಟೆಡ್ ಮೆನು ಇದೆ, ಬಟ್ ಎಲ್ಲ ಐಟಮ್ಸು ತುಂಬ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಸೊ ನಮಗಂತೂ ಬಿರಿಯಾನಿ ಈಗಲೇ ಎಳಿತಾ ಇದೆ ಹೊರಗಡೆ ಬನ್ನಿ ಅಂತ. ಸೊ ಆದಷ್ಟು ಬೇಗ ಹೋಗಿ ಸ್ಟಾರ್ಟ್ ಮಾಡೋಣ. ಸೀಟ್ ಹಿಡ್ಕೊಬೇಕು. ಜನ ನುಗ್ತಾ ಇದಾರೆ. ಇಲ್ಲಿ ಸೀಟ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ, ಬೇಗ ಹೋಗ್ಬಿಡೋಣ. ವಿಡಿಯೋ ತಡ ಮಾಡಿದೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈಗ ನಮ್ಮ ಜೊತೆ ಉತ್ಸವ ಬಿರಿಯಾನಿ ಮಾಲೀಕರಿದ್ದಾರೆ. ಸರ್ ನಮಸ್ತೆ, ತಮ್ಮ ಹೆಸರು? ಸರ್ ನಮಸ್ತೆ, ಮಧುಗೌಡ. ಸರ್ ಉತ್ಸವ ಬಿರಿಯಾನಿ ಏನು ಸರ್ ಸ್ಪೆಷಲ್ಲು? ನಮ್ಮಲ್ಲಿ ಬಿರಿಯಾನಿನೇ ಸ್ಪೆಷಲ್ಲು. ಓಕೆ. ನಮ್ಮಲ್ಲಿ ಬಿರಿಯಾನಿನೇ ಸ್ಪೆಷಲ್ಲು. ಈಗ ಈ ಹೋಟ್ಲು ಪ್ರಾರಂಭ ಮಾಡಿ 13ನೇ ವರ್ಷ ರನ್ನಿಂಗ್ ಇದು. ಓಕೆ. 13 ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ. ನಮ್ಮಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಲೆಗ್ ಪೀಸು, ಚಿಲ್ಲಿ ಚಿಕನ್ನು, ಚಿಕನ್ ಫ್ರೈ, ಮಟನ್ ಚಾಪ್ಸು ಮತ್ತು ಮಟನ್ ಲಿವರ್ ಗೊಜ್ಜು ಅಂತ ಬರುತ್ತೆ. ಓಕೆ. ಸೊ ನಮ್ದು ಇಷ್ಟು ಐಟಮ್. ಎಷ್ಟು ಗಂಟೆಗೆ ಸಿಗುತ್ತೆ ಸರ್ ಇದು? ಸರ್ ನಮ್ಮದು 12:30. 12:30ಇಂದ 3:30. ರಜಾ ಅಂತ ಯಾವತ್ತಾದ್ರೂ ಮಾಡ್ತೀರಾ? ಮಂಡೇ ರಜಾ. ಎವ್ರಿ ಮಂಡೇ ಹಾಲಿಡೇ. ಓಕೆ. ಈ ಮಟನ್ ಎಲ್ಲ ಎಲ್ಲಿಂದ ಸೋರ್ಸ್ ಮಾಡ್ತೀರಾ, ಹೇಗೆ? ಸರ್ ಮಟನ್ ಎಲ್ಲ ಉಲ್ಲಾಡ್ ರೋಡಿಂದ ನಾಟಿ ಮರಿಗಳು ಸಿಗ್ತಾವೆ ನಮಗೆ. ನಮ್ಮ ವೆಂಡರ್ ಇದ್ದಾರೆ, ಡೇ 1ಇಂದ ಅವರೇ ವೆಂಡರು. ಸೊ ಅವರೇ ನಮಗೆ ಸಪ್ಲೈ ಮಾಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫಸ್ಟು ಬಾಳೆ ಎಲೆ ಕೊಟ್ಟರು, ಬಾಳೆ ಎಲೆ ನೀಟಾಗಿ ತೊಳ್ಕೊಂಡು ಮೊಸರು ಬಜ್ಜಿ ಕಾಯ್ತಾ ಇದೆ. ಅಣ್ಣ ಬಿರಿಯಾನಿಗೆ ಮೊದಲು ಮೊಸರು ಬಜ್ಜಿ ಬರುತ್ತೆ. ಹಾಕಿ ಅಣ್ಣ. ಇಲ್ಲಿ ಕಟ್ಟೆ ಜೊನ್ನೆಗಳು ಖಾಲಿ ಆಗುತ್ತೆ. ಸೊ ಎಲ್ಲಾನು ಅವರು ಜೊನ್ನೆನಲ್ಲೇ ಸರ್ವ್ ಮಾಡ್ತಾರೆ ಪ್ರತಿಯೊಂದು ಡಿಶನ್ನು. ಸೊ ಅದೊಂದು ಸೂಪರಾಗಿ ಕಾಣಿಸುತ್ತೆ. ಅದು ತಿನ್ನಕ್ಕೂ ಒಳ್ಳೆ ಟೇಸ್ಟ್ ಇರುತ್ತೆ. ಜೊನ್ನೆಯಲ್ಲಿ ಆ ಬಿರಿಯಾನಿ ತುಂಬಿಸಿ ಸರ್ವ್ ಮಾಡೋ ಆ ಸ್ಟೈಲೇ ಒಂಥರ ಸೂಪರ್ ಆಗಿರುತ್ತೆ. ಹೌದು. ಸೊ ಬರ್ಲಿ, ಕಾಯ್ತಾ ಇದ್ವಿ, ಹೊಟ್ಟೆ ಹಸಿತಾ ಇದೆ. ಏನಣ್ಣ ಇದು? ರಸ ಶೇರ್ವಾನ. ನೋಡಿ ಬಿಸಿ ಚಿಕನ್ ಶೇರ್ವಾನ. ಏನು ಬಿರಿಯಾನಿ ಅಣ್ಣ ಇದು? ಓಕೆ. ಇದು ಚಿಕನ್, ಎರಡು ಮಟನ್ ಬಿರಿಯಾನಿ. ಇದು ಮಟನ್ ಚಾಪ್ಸ್, ಲೆಗ್ ಪೀಸ್, ಮಟನ್ ಫ್ರೈ. ಸೂಪರ್. ನಾನು ಆರ್ಡರ್ ಮಾಡಿದ್ದೆಲ್ಲ ಬಂದಿದೆ. ಫೈನಲಿ ಏನು ಆರ್ಡರ್ ಮಾಡಿದ್ದೀನೋ ಎಲ್ಲನೂ ಬಾಳೆ ಎಲೆ ಮುಂದೆ ಟೇಬಲಲ್ಲಿ ಬಂದು ಕೂತಿದೆ. ಸೊ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಸತ್ಯ? ಸ್ಟಾರ್ಟರ್ಸ್ ಯಾವುದು? ಲಾಲಿಪಾಪ್ ದೊಡ್ಡ ಇದರಲ್ಲಿ ಹಾಕೊಂಡು ಕಲಸಿ ಎಣ್ಣೆನಲ್ಲಿ ಬಿಡ್ತಾ ಇದ್ರು. ನ್ಯಾಚುರಲ್ ಕಲರ್ ಇದು, ಯಾವುದೇ ಫುಡ್ ಕಲರ್ ಇಲ್ಲ ಇದಕ್ಕೆ. ಸೊ ರೀಸೆಂಟಾಗಿ ಒಂದು ದೊಡ್ಡ ರೆಸ್ಟೋರೆಂಟ್ಗೆ ವಾರ್ನಿಂಗ್ ಲೆಟರ್ ಎಲ್ಲ ಹೋಗಿತ್ತು. ಅವರು ಈಗ ಇದೇ ಕಲರ್ಗೆ ಬಂದುಬಿಟ್ಟಿದ್ದಾರೆ. ಸೊ ಇದು ಈ ಕಲರು ಇವರು ಯಾವತ್ತಿಂದಾನು ಮೇಂಟೈನ್ ಮಾಡ್ಕೊಂಡು ಬಂದಿರೋವಂಥದ್ದು. ಯಾವುದೇ ಫುಡ್ ಕಲರ್ ಇಲ್ಲ. ಟೇಸ್ಟ್ ಮಾಡೋಣ. ಲೇಯರು, ಸಾಫ್ಟ್ ಚಿಕನ್ನು, ಮಸಾಲೆನೇ ಇಲ್ಲ. ಲೈಟ್ ಮಸಾಲೆ,
ನಿಮಗೆ ತಿಂತ ಒಂದು ಗಮ್ಮತ್ತು ಗೊತ್ತಾಗುತ್ತೆ ಹೊರತು ನಿಮಗೆ ಫಸ್ಟ್ ಬೈಟ್ನಲ್ಲಿ ಏನೂ ಅನ್ಸೋದಿಲ್ಲ. ಆ ಕ್ರಿಸ್ಪಿನೆಸ್ಸು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲಾಲಿಪಾಪ್ ಅಷ್ಟೇ ದೊಡ್ಡ ಪೀಸ್ ಅಂತಲೇ ಹೇಳ್ಬೋದು, ಯಾಕಂದರೆ ತಿಂತ ಹೋದರೆ ಆ ಬೈಟಲ್ಲಿ ಹೆಚ್ಚೆಚ್ಚು ಮಾಂಸನೇ ಬರ್ತಿದೆ. ಮಕ್ಕಳಿಗೇನು ಎಲ್ಲರಿಗೂ ಇಷ್ಟ ಆಗುತ್ತೆ ಇದು, ಅಷ್ಟು ಚೆನ್ನಾಗಿದೆ ಲಾಲಿಪಾಪ್. ನೆಕ್ಸ್ಟು ಮಸಾಲೆ ಗಿಸಾಲೆ ಇಲ್ಲ, ಸೂಪರಾಗಿದೆ. ಅದಾದಮೇಲೆ ಲೆಗ್ ಪೀಸ್ ಕೊಟ್ಟಿದ್ದಾರೆ, ಲೆಗ್ ಪೀಸ್ಗೆ ಹೋಗ್ಬಿಡೋಣ. ಒಂದು ಬಾಣಲಿಯಲ್ಲಿ ಸಿಕ್ಕಾಪಟ್ಟೆ ಲೆಗ್ ಪೀಸ್ ಹಾಕಿ ಬೇಯಿಸ್ತಾ ಇದ್ರು, ನೋಡಿದೆ ನಮ್ಮನ್ನ. ಸೊ ನಾವು ಬಂದಿರೋದೇ ಲೇಟು, ಇನ್ನೂ ಜಾಸ್ತಿ ಇತ್ತು ಅದರಲ್ಲಿ ಗೊತ್ತಿಲ್ಲ. ಒಂದು ಪ್ಲೇಟ್ಗೆ 2 ಲೆಗ್ ಪೀಸ್ ಕೊಡ್ತಾ ಇದ್ದಾರೆ. ಇದರ ಬೆಲೆ 150 ರೂಪಾಯಿ. ಆ ಗೊಜ್ಜು ಒಳ್ಳೆ ಪರಿಮಳ ಬರ್ತಾ ಇದೆ. ಸೊ ನಾನು ಜಾಸ್ತಿ ಮಾತಾಡಲ್ಲ, ಚೆನ್ನಾಗಿದೆ. ಕಚ್ಚಿದ ತಕ್ಷಣ ಮಸ್ತ್ ಇದೆ. ಮಾಂಸ ಬಾಯಲ್ಲಿ ಬಂದ್ಬಿಟ್ಟು ಚೆನ್ನಾಗಿ ಸಾರಲ್ಲಿ ಹಾಕಿ ಬೇಯಿಸಿರೋದ್ರಿಂದ ಇದು ಜಾಸ್ತಿ ಸೇಲ್ ಆಗುತ್ತಂತೆ. ಸೊ ಹ್ಯೂಜ್ ಕ್ವಾಂಟಿಟಿನಲ್ಲಿ ಮಾಡ್ತಾರೆ. ಗಮಾಕ ನಮ್ಮ ಏರಿಯಾನಲ್ಲಿ ಈ ಥರದ್ದು ಯಾವುದನ್ನ ಇದ್ದರೆ ಚೆನ್ನಾಗಿರುತ್ತೆ. ಹೌದು. ಸೊ ಇದೇ ಒಂದು ಫ್ಲೇವರ್ಸ್ನಲ್ಲಿ ಯಾರಾದರೂ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಚಿಕನು ಲೆಗ್ ಪೀಸು ಅಷ್ಟೇ ಹೆಚ್ಚಾಗೇನೂ ಬೇಯಿಸಿಲ್ಲ, ಬೇಯ್ದೇನೂ ಇಲ್ಲ, ಕರೆಕ್ಟಾಗಿ ಬೆಂದಿದೆ ಸಾರಲ್ಲಿ. ಚಾಪ್ಸಾ ಮಟನ್ ಫ್ರೈಯಾ? ಚಾಪ್ಸ್ ಬೇಡ, ಚಾಪ್ಸು ಗೊಜ್ಜು ಆಮೇಲೆ ಬಿರಿಯಾನಿ ಜೊತೆ ಹೋಗಲಿ. ಮಟನ್ ಫ್ರೈ ತಗೋಣ. ಇದು ಸಹ ಫಾಸ್ಟ್ ಮೂವಿಂಗ್ ಅಂತ ಹೇಳಿ, ಇದು ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗು. ಸೊ ನಾನು ಪರ್ಮಿಷನ್ಗೆ ಅಂತ ಕೇಳಿದಾಗ ಆಯಿತು ಬನ್ನಿ ಸರ್ ಮಾಡಿ ಅಂತ ಹೇಳಿದ್ರು. ಸೊ ಅಷ್ಟೇ ಸಾಕು. ಎಲ್ಲ ಹೋಟೆಲ್ ಓನರ್ಸ್ ಈ ಥರ ನಮಗೆ ಸಪೋರ್ಟ್ ಮಾಡಿದ್ರೆ ಒಳ್ಳೆ ಜಾಗ ತೋರಿಸೋ ಪ್ರಯತ್ನದಲ್ಲಿ ನಾವು ಯಶಸ್ವಿ ಆಗ್ತೀವಿ. 1 ಪೀಸ್ ಇಲ್ಲಿ. ಸೊ ನಮ್ಗೊಂದು ಪೀಸ್ತೀನಿ ಹಾಕಿ. 1 ಪೀಸು. ಸೊ 14 ವರ್ಷದಿಂದ ನಡ್ಸ್ಕೊಂಡು ಬರ್ತಾ ಇದ್ದಾರಂತೆ. ನಾನು ಈ ಏರಿಯಾದಲ್ಲಿ ತುಂಬ ಸಲ ಓಡಾಡಿದ್ದೀನಿ, ನನ್ನ ಕಣ್ಣಿಗೆ ಯಾವತ್ತೂ ಬಿದ್ದಿದ್ದಿಲ್ಲ. ಓಕೆ. ಎಲ್ಲ ಸೂಪರ್ ನಾವು ಟೇಸ್ಟ್ ಮಾಡಿದ್ವಿ. ಈಗ ಲೆಗ್ ಪೀಸು ಆಗಲಿ ಇದಾಗಲಿ ಪಕ್ಕ ನಾಟಿ ಸ್ಟೈಲ್ ಇದು. ಮಸಾಲನೇ ಅಲ್ಟಿಮೇಟ್ ಆಗಿರೋದು. ನೋಡ್ಬೇಕು, ಜನನೂ ಹಂಗೆ ಫಿಲ್ ಆಗ್ತಾ ಇದ್ದಾರೆ, ರಶ್ ಆಗ್ತಾ ಇದೆ. ಎಲ್ಲ ಹಳೆ ಕಸ್ಟಮರ್ಸ್, ಯಾರು ಹೊಸಬ್ರಂತೂ ಇಲ್ಲ ಇಲ್ಲಿ. ನಾವೇ ಹೇಳ್ಬೇಕಂದ್ರೆ ಹೊಸಬ್ರು. ನಮಗೆ ಯಾಕೆ ಸೋಮ್ ಗೊತ್ತಾಗಲಿಲ್ಲ, ನಮಗೇನೋ ಗೊತ್ತಿಲ್ಲ. ನನಗೂ ಗೊತ್ತಾಗಲಿಲ್ಲ ಇದು. ನಾನು ಈ ಏರಿಯಾದಲ್ಲಿ ತುಂಬ ಸಲ ಓಡಾಡಿದ್ದೀನಿ. ಎಕ್ಸಾಕ್ಟ್ ಅಂಬೇಡ್ಕರ್ ಕಾಲೇಜ್ ಆಪೋಸಿಟೇ ಇರೋದಿತ್ತು. ಸೊ ನನ್ನ ಕಣ್ಣಿಗೆ ಕಾಣಲಿಲ್ಲ. ಕಂಡಿದ್ರೆ ಸಾಕಷ್ಟು ಸಲ ಇಲ್ಲಿ ಬ್ಯಾಟಿಂಗ್ ಆಡ್ಬಿಡ್ತಾ ಇದ್ದೆ ನಾನು. ಮಟನ್ ಬಿರಿಯಾನಿ ಜೊತೆಗೆ ಮಟನ್ ಚಾಪ್ಸಾ. ಮಟನ್ ಚಾಪ್ಸು ನನಗೆ ಈ ಥರ ಲೈಟಾಗಿರುವಂಥ ಬಿರಿಯಾನಿಗಳು ಸಿಕ್ಕಾಪಟ್ಟೆ ಇಷ್ಟ. ಸೊ ಎಷ್ಟೇ ದೂರ ಇರಲಿ ಹುಡ್ಕೊಂಡು ಹೋಗ್ಬಿಡ್ತೀವಿ. ಒಂದು ಒಳ್ಳೆ ಪೀಸು ಮೇಲೆ ಇಟ್ಕೊಂಡು ಚಿಕನ್ ಬಿರಿಯಾನಿ, ನಿಂದು ಮಟನ್ ಇರಬೇಕು. ಸೊ ಓಕೆ ಚಿಕನ್ ಕೊಟ್ಟಿದ್ದಾರೆ. ಸೊ ರೈಸ್ ಅಂತೂ ಸೂಪರಾಗಿ ಪರಿಮಳ ಬರ್ತಾ ಇದೆ. ಸೊ ಟ್ರೈ ಮಾಡು. ನಿಜವಾಗ್ಲೂ ಯಾಕಂದರೆ ರೈಸ್ ನಾನು ಕೈಯಲ್ಲಿ ಇಟ್ಕೊಂಡಿದ್ದೀನಲ್ಲ, ಇಲ್ಲಿ ಕೈಯಲ್ಲಿ ಇಟ್ಕೊಂಡ್ರೆ ಆ ಘಮ, ರೈಸ್ದು ಜೀರಾ ಸಾಂಬಾರ್ ರೈಸ್ದು ಘಮ ಮೂಗಿಗೆ ಬಿಡಿತಾ ಇದೆ. ತಿರ್ಗಾ ಇದು ಪ್ಯೂರ್ ಜೀರಾ ಸಾಂಬಾರ್ ರೈಸ್. ಇದು ಯಾವುದೇ ಮಿಶ್ರಣ ಇಲ್ಲ, ಬೇರೆ ರಾ ರೈಸ್ ಯೂಸ್ ಮಾಡಿರೋ ಲಕ್ಷಣಗಳೇ ಗೊತ್ತಾಗ್ತಾ ಇಲ್ಲ. ಸೊ ರೈಸ್ ಕ್ವಾಲಿಟಿ ಆಗಿ ಮುಟ್ತಾ ಇದ್ರೆ ಹೇಗಿದೆ ನೋಡು, ಅಕ್ಕಿ ಥರ ಅಲ್ಟಿಮೇಟ್. ಸೂಪರ್. ವೆರಿ ಲೈಟ್ ಅಟ್ ದ ಸೇಮ್ ಟೈಮ್ ತುಂಬಾ ಫ್ಲೇವರ್ಫುಲ್ ಇದೆ. ಇದನ್ನ ಹೇಳೋದು ವೈಟ್ ಪಲಾವ್. ಅದಕ್ಕೆ ಅವರು ಶೇರ್ವಾ ಕೊಟ್ಟಿರೋದು ಗ್ಲಾಸಲ್ಲಿ. ಲೈಟ್ ಅನ್ಸಿದ್ರೆ, ತುಂಬ ಲೈಟ್ ಅನ್ಸಿದ್ರೆ ಶೇರ್ವಾ ಹಾಕ್ಕೊಳ್ಳಿ ಅಂತ. ಬಟ್ ಅದ್ಭುತವಾದ ಒಂದು ಬಿರಿಯಾನಿ ಇದು. ಸೂಪರ್. ತುಂಬ ಸೌಂಡ್ ಇದೆ, ಎಷ್ಟು ನಾಯ್ಸ್ ಡಿಸ್ಟರ್ಬೆನ್ಸ್ ಇದ್ದರೆ ಸ್ವಲ್ಪ ಕ್ಷಮೆ ಇರಲಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಪ್ಪ. ಆರಾಮಾಗಿ 2 ಬಿರಿಯಾನಿ ತಿನ್ಕೊಂಡ್ಬಿಡ್ಬೋದು. ಲೈಟ್ ಮಸಾಲೆ ಬಿರಿಯಾನಿ, ವೈಟ್ ಪಲಾವು, ಏನು ಬೇಕಾದ್ರೂ ಕರಿಬೋದು. ಬಟ್ ಸೂಪರ್. ಪೀಸುಗಳು ಅಷ್ಟೇ ಚೆನ್ನಾಗಿದೆ. ಮಸಾಲೆ ಎಲ್ಲ ಪರ್ಫೆಕ್ಟು. ಸೊ ಮಟನ್ ನನಗೆ ಟೇಸ್ಟ್ ಮಾಡೋ. ಮಟನ್ ರೈಸ್ ಕೊಡು. ಹಾಂ. ಸೊ ಪೀಸು ಬಿದ್ದಿಲ್ಲ, ಎಲ್ಲ ಒಳಗಡೆ ಹೋಗ್ಬಿಟ್ಟಿತ್ತು ಪೀಸು. ಈಗ ಬಗೀತಿದ್ರೆ ಈಗ ಸಿಕ್ತು ನೋಡಿ ಪೀಸು. ಈಗ ಬಗೀತಾಣ, ಬಗದಾಗ ಈಗ ಸಿಕ್ತು ನೋಡಿ ನಲ್ಲಿ ಪೀಸು. ಓ, ಬಿಸಿ ರೈಸು. ನನಗೆ ಚಿಕನ್ ಬಿರಿಯಾನಿನ ಮಟನ್ ಬಿರಿಯಾನಿನ ಅಂತ ಹೇಳಿದ್ರೆ ಮಟನ್ ಬಿರಿಯಾನಿ ಸೂಪರ್ ಆಗಿದೆ. ಮಟನ್ನು ಒಂದು ಟೇಸ್ಟ್ ಮಾಡಿ ನೋಡು. ರೈಸ್ ಯಾಕೆ ಆ ಥರ ಟೇಸ್ಟ್ ಅಂತ ಹೇಳ್ತೀನಿ ನಾನು.
ಬಾ 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 ಕ್ಲಾಸಿಕ್ ಟೇಸ್ಟು ಧೂಳ್ ಧಮಾಕ ಬಿರಿಯಾನಿ ಇದು. ನಾಗರಬಾವಿ ಸುತ್ತಮುತ್ತ ಇರೋರು ಆರಾಮಾಗಿ ಬಂದು ತಿನ್ಬೋದು. ಅಲ್ಟಿಮೇಟ್ ಆಗಿದೆ. ಇಲ್ಲಿ ಬರೋದಿಲ್ಲ ಒಳಗಡೆ, ಬಿಸಿ ಬಿಸಿ ಕೊಟ್ಟಿರೋದ್ರಿಂದ ಇಳಿದಷ್ಟು ಬಂದ್ಬಿಟ್ಟು ಸೂಪರ್. ಒಳ್ಳೆ ಬಿರಿಯಾನಿ. ಚಾಪ್ಸು ಈಗ ಹೋಗೋಣ, ಸ್ವಲ್ಪ ರೈಸ್ ಹಾಕ್ಕೊಂಡು ಚಾಪ್ಸ್ಗೆ ಹೋಗೋಣ. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಈ ವೈಟ್ ಪಲಾವ್, ಮಟನ್ ಬಿರಿಯಾನಿ, ಈ ಬಿರಿಯಾನಿನ ಬೇಕಾದ್ರೆ ಸೆಲೆಬ್ರೇಟ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಸೂಪರ್. ರೈಸ್ ಒಂದು ಸ್ವಲ್ಪ ಮಟನ್ ಹಾಕ್ಕೊಳ್ತೀನಿ, ನೀನು ಚಿಕನ್ ಹಾಕೋ. ಅದನ್ನು ಈಗ ತಿನ್ನಬಾರ್ದು, ಇದನ್ನು ಹೀಗೆ ತಿನ್ನಬೇಕು. ನಾನು ಈ ಚಾಪ್ಸ್ದು ಸ್ವಲ್ಪ ಗೊಜ್ಜು ಹಾಕ್ಕೊಳ್ತಾ ಇದ್ದೀನಿ ರೈಸ್ಗೆ, ಬಿರಿಯಾನಿ ರೈಸ್ಗೆ. ಇದ್ರ ಜೊತೆಲಿ ನೋಡೋಣ ಯಾವ ಥರ ಇರುತ್ತೆ. ಸೊ ನಾನು ಮುರ್ಕೊಂಬರ್ತೀನಿ ಸೋಮ್, ನೀನು ಹಂಗೆ ಕಷ್ಟ. ಹಂಗೆ ಕಚ್ಚಿಬಿಡ್ತೀನಿ ನಾನು. ಸಿಕ್ಕಾಪಟ್ಟೆ ದೊಡ್ಡದಿದೆ ಚಾಪ್ ಪೀಸಿನ. ಅಲ್ಟಿಮೇಟ್ ಗುರು. ನೋಡೋಕ್ಕೆ ದೊಡ್ಡದಿದೆ, ಮಾಂಸ ಕಟ್ಕೊಂಡು ತಿಂದಿದ ತಕ್ಷಣ ಬೆಣ್ಣೆ ಥರ ಇದೆ. ಅಷ್ಟು ಚೆನ್ನಾಗಿ ನೀಟಾಗಿ ಬೆಂದಿದೆ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಬೇಯಿಸಿದ್ದಾರೆ ಟೆಂಡರ್ ಮಟನು. ರೈಸ್ ಹೆಂಗಿದೆ? ನಾನು ಸ್ವಲ್ಪ ಮಟನ್ ಚಾಪ್ದು ಗೊಜ್ಜು ಹಾಕ್ಕೊಂಡಿದ್ದೀನಿ ರೈಸ್ಗೆ. ಹುಡ್ಕೊಂಬಂದು ತಿನ್ಬೋದು. ಹೌದು, ಲಿಮಿಟೆಡ್ ಮೆನು, ಎಲ್ಲ ಪರ್ಫೆಕ್ಷನ್ ಇರುತ್ತೆ. ಪ್ರತಿಯೊಂದು ಡಿಶ್ಶೂ ಪರ್ಫೆಕ್ಟಾಗಿ ಕುಕ್ ಮಾಡಿರ್ತಾರೆ, ಪ್ರಿಪ್ರೇಷನ್ಸ್ ಆಗಿರುತ್ತೆ. ಒಂದಿನ ಮೇಕಿಂಗ್ ತೋರಿಸೋಣ. ಸೊ ಬರೋಣ ಒಂದ್ಸಲ ಮೇಕಿಂಗ್ ಹತ್ತಾನೆ ಬರೋಣ ಇದಕ್ಕೆ. ಹೌದು. ಯಾಕಂದರೆ ನೋಡಿ, ಈ ಥರ ಒಂದು ಒಳ್ಳೆ ಬಿರಿಯಾನಿನ ಜಾಸ್ತಿ ನಾವು ಎಕ್ಸ್ಪ್ಲೋರ್ ಶೇರ್ ಮಾಡಬೇಕು. ಹೌದು. ಸೊ ಇದು ಮುಗಿಸ್ಬಿಟ್ಟು ಸಿಗೋಣ. ಖಾಲಿ ಮಾಡಿಬಿಟ್ಟು ಔಟರ್ ಸಿಗೋಣ. ಘಮ ಘಮ ಅಂತ ಇದೆ ಕೈಯೆಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿದ್ದಪ್ಪ. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ನಾನೊಂದು ಪ್ರತಿಯೊಂದು ಡಿಶ್ಶು ನಾವು ತಗೊಂಡಿದ್ದು. ಸೊ ಅದ್ಭುತ, ಧೂಳ್ ಧಮಾಕ ಅಂತ ಹೇಳ್ತೀನಿ. ಖಂಡಿತ ಈ ಕಡೆ ಬಂದರೆ ವಿಸಿಟ್ ಮಾಡಿ, ಖುಷಿ ಪಟ್ಕೊಂಡು ಹೋಗ್ತೀರಾ, ಅದಂತೂ ಗ್ಯಾರಂಟಿ. ಬಿರಿಯಾನಿಗಳಂತೂ ಅಲ್ಟಿಮೇಟು. ಮಟನ್ ಅಂತೂ ನನಗೆ ಪರ್ಸ್ನಲಿ ಫೇವ್ರೇಟ್ ಆಗೋಯ್ತು. ಮಟನ್ ಬಿರಿಯಾನಿ ಅದ್ಭುತವಾಗಿದೆ. ಮಟನ್ ಫ್ರೈ ಆಗಿರ್ಬೋದು, ಮತ್ತು ನನಗೆ ಕೊಟ್ಟಲ್ಲ ಚಾಪ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ ಮಸಾಲೆ ಅವರು ಏನು ಯೂಸ್ ಮಾಡಿರೋ ನಾಟಿ ಮಸಾಲೆ ಅಂತ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ನಾವು ನೆಕ್ಸ್ಟ್ ಟೈಮು ಇವ್ರ ಹತ್ರ ಪರ್ಮಿಷನ್ ತೊಗೊಂಡು ಮೇಕಿಂಗ್ ವಿಡಿಯೋ ಮಾಡೋಕ್ಕೆ ಅಂತಲೇ ಒಂದು ಸರಿ ಬರ್ತೀವಿ. ಸೊ ಈ ಸತಿ ತುಂಬಾ ಲೇಟ್ ಆಗೋಯ್ತು, ನಾವು ಮನೆಯಿಂದ ಹೊರಟು ಇಲ್ಲಿ ರೀಚ್ ಆಗೋಷ್ಟರಲ್ಲೇ. ಸೊ ಒಂದಿನ ಬಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀವಿ. ಸೊ ಅಲ್ಲಿವರೆಗೂ ಈ ಕಡೆ ಬಂದರೆ ಉತ್ಸವ ಬಿರಿಯಾನಿ ಮನೆಗೆ ವಿಸಿಟ್ ಮಾಡಿ, ಬಿರಿಯಾನಿ ತಿನ್ನಿ. ಲಿಮಿಟೆಡ್ ಮೆನು, ತುಂಬಾ ಚೆನ್ನಾಗಿ ಮಾಡ್ತಾರೆ. ಏನು ಹೇಳ್ತೀಯ? ಸೂಪರ್ ಅಪ್ಪ. ನಾನಂತೂ ಎಲ್ಲನೂ ನನಗೆ ಖುಷಿ ಆಯಿತು. ನನಗೆ ಪ್ರೈಸಿಂಗು ತುಂಬ ಚೆನ್ನಾಗಿದೆ. 260 ರೂಪೀಸ್ ಅಷ್ಟೇ ಬಿರಿಯಾನಿ ಇದೆ ಇಲ್ಲಿ. ಹೌದು, ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಆ ಲಾಲಿಪಾಪು ಅಷ್ಟೇ, ಅದು ಲೈಟ್ ಮಸಾಲೆ, ಕಲರ್ ಬೇರೆ ಇಲ್ಲ. ಇನ್ಮೇಲೆ ದಿಸ್ ಒನ್ ಆಫ್ ಮೈ ಪರ್ಸನಲ್ ಫೇವ್ರೇಟು ಇಲ್ಲಿ ಸಿಗೋವಂಥ ಬಿರಿಯಾನಿ. ಸೊ ಆದಷ್ಟು ಬೇಗ ನೀವು ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮು ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.